ಕುರಿಗೆ ಹಾವು ಕಡಿದು ಸಾವನ್ನಪ್ಪಿದರೆ ಪರಿಶೀಲನೆಗೆ ಸ್ಥಳಕ್ಕೆ ಬಾರದ ವೈದ್ಯರು. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಮಲ್ಲನಾಯಕನಹಳ್ಳಿ ಗ್ರಾಮದಲ್ಲಿ ಬಿತ್ತ ಮಂಜಪ್ಪನವರು ತಿಳಿಸಿದಂತೆ, ನಮ್ಮ ಕುರಿ ಹಾವು ಕಡಿದು ತೀರಿಕೊಂಡಿದೆ ಎಂದು ಕೊಟ್ಟೂರಿನ ದನದ ಆಸ್ಪತ್ರೆ ಡಾಕ್ಟರ್ ಚಂದ್ರನಾಯಕ್ ರವರಿಗೆ ಫೋನ್ ಮಾಡಿದರೆ, ನನಗೆ ಬರುವುದಕ್ಕೆ ಆಗುವುದಿಲ್ಲ, ನಾನು ಬಂದ ಮೇಲೇನೆ ಆ ಕುರಿ ಫೋಟೋ ತೆಗೆದು ಮೇಲೆ ನಿಮಗೆ ಹಣ ಬರುತ್ತೆ ಎಂದು ಹೇಳುತ್ತಾ ಕಾಲಹರಣ ಮಾಡಿದರು. ನಂತರ ಮರುದಿನ ಬೇರೆಯವರನ್ನು ಕಳುಹಿಸಿ ಫೋಟೋ ತೆಗೆದರೂ ಬಿಟ್ಟರೋ ಗೊತ್ತಿಲ್ಲ, ಆದರೆ ನಮಗೆ ಎಷ್ಟರ ಮಟ್ಟಿಗೆ ನ್ಯಾಯ ದೊರಕುತ್ತದೆ ಎಂಬುದು ನಮಗೆ ತಿಳಿಯದಾಗಿದೆ ಮತ್ತು ಇವರನ್ನು ಕಂಡು ನಮ್ಮ ಕುರಿಗಳಿಗೆ ಔಷಧಿ ಕೊಡಿ ಸರ್, ಕುರಿಗಳು ಬಹಳ ಸಾಯುತ್ತಿವೆ ಎಂದು ಕೇಳಿದರೆ ಈತನ ಉತ್ತರ, ನಿಮ್ಮ ಕುರಿ ಎಲ್ಲಿವೆ, ನಾನು ನೋಡೇ ಇಲ್ಲ ಎಂದು ಔಷಧಿ ಕೊಡಲಿಲ್ಲ. ಸುಮಾರು ಕುರಿಗಳು ನಮ್ಮವು ತೀರಿಕೊಂಡವು. ಆದರೆ ಈತನು ವೈದ್ಯನೋ ಹುಚ್ಚನೋ ಒಂದು ಗೊತ್ತಾಗುತ್ತಿಲ್ಲ. ನಮಗೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈತನನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ ನಮಗೆ ನಮ್ಮ ಕುರಿಗಳಿಗೆ ಸರಿಯಾಗಿ ಚಿಕಿತ್ಸೆ ಕೊಡುವ ವೈದ್ಯರನ್ನು ಕೊಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ ಎಂದು ಮಂಜಪ್ಪ, ರಾಮಪ್ಪ, ಮಲ್ಲನಾಯಕನಹಳ್ಳಿ ಮತ್ತಿತರರು ತಿಳಿಸಿದರು. ವರದಿ ಚಿಗಟೇರಿ ಜಯಪ್ಪ, ಎನ್ಕೆಎಸ್ ಟಿವಿ4 ವಿಜಯನಗರ. ನಮ್ಗೆ ಗಿತ್ತ ಮಂಜಪ್ಪ ಸರ್, ಮಲ್ಲನಾಯಕನಹಳ್ಳಿ ನಮ್ದು. ಏನಾಗಿತ್ರಿ? ಕುರಿ ಹಾವು ಕಡಸೋತ ಬರೀ ಸರ್ ಡಾಕ್ಟರ್ಗೆ ಫೋನ್ ಮಾಡಿದ್ರ, ನಾನು ಊರಾಗೆಲ್ಲ ನಾನು ಅವ್ರ ಹೆಸರು ಗೊತ್ತಿಲ್ಲ ಸರ್, ಗೌರ್ಮೆಂಟ್ ಡಾಕ್ಟರ್ಗೆ ಮಾಡಿದ್ವಿ ನಾವು, ಕೊಟ್ಟೂರು ದಂದ ಆಸ್ಪತ್ರೆ ಡಾಕ್ಟರ್ಗೆ. ಬಾರಿ ಸರ್ ನೀವು ಕೈ ಮುಗಿತೀವಿ, ನಾವು ಬಡವರು ಹಿಂಗೆ ಮಾಡಿದ್ರೆ ಹೆಂಗ ಅನ್ಯಾಯ ಆಗ್ತದೆ, 20,000 ರೂಪಾಯಿ ಕುರಿ ಅಂದ್ರೆ, ನಾನು ಬಂದಾಗ ನಾನು ನಾಳೆ ಬರ್ತೀನಿ, ನಾಳೆ ಬಂದಾಗ ಮಾಡ್ತೀನಿ ನಿನಗೆ, ನಂದಿಲ್ಲ ಅಂತಂದ್ರೆ ಔಷಧ ಕೊಡಂಗಿಲ್ಲ ಸರ್, ಒಂದು ಏನದು ಕೊಡಂಗಿಲ್ಲ. ನಮ್ಮ ಕುರಿ ಜಗ್ಗಿ ಸತ್ತವ ಸರ್, ಬಡವ್ರು ನಾವಂತ ಹೇಳಿದ್ರೆ ನಮ್ಮನ್ನು ನಾನೇನು ಮಾಡಕ್ಕ, ನಾನು ಊರಿಗೆ ಹೋಗಿನಿ, ನಾನು ಆಫೀಸಾಗಿದ್ದಾಗ ದಿನ ಊರಿಗೆ ಹೋದ್ರೆ ಹೆಂಗ್ ಸರ್ ನಾವು ಬಡವ್ರು ಬದುಕೋದಿಂಗ? ಅಲ್ಲ, ಈಗ ಅವ್ರು ಇಲ್ಲಿದ್ರ ಯಾರನ್ನಾರು ಬೇರೆಯವ್ರನ್ನ ಕಳ್ಸಂದ್ರ ಅವ್ರು ಬಂದ್ರ ರೊಕ್ಕ ಬರದಲ್ಲ ನಿನಗೆ, ನಾನು ಬಂದಾಗ ರೊಕ್ಕ ಬರದಂದಾಗ ಇವಾಗ ಅವ್ರನ್ನ ಕಳಿಸನ್ ಸರ್. ಬೇರೆಯವ್ರು ಬಂದ್ರ ಸರ್, ಆತ ಬರ್ತನಂತಾನು ಬಂದಿಲ್ಲ ಸರ್. ನಮಗೆ ನಾಯ ಓದ್ಸಕ್ ಬರೀ ಸರ್, ಸ್ವಲ್ಪ ನಾವು ಬಡವ್ರು ಅಂದ್ರ ನಾಯಿ ಎಲ್ಲಿ ಸಿಗ್ತದೆ ಸರ್, ಇದು ಅನ್ಯಾಯ ಆಸ್ಪತ್ರೆ ಅಂತ. ಸುಮ್ಮನೆ ನಾವು ನೋಡ್ರಿ ಸರ್, ಬಡವರಿಗೆ ಅನ್ಯಾಯ ಆಗ್ತೈತೆ, ನಿಮ್ಮಂತವ್ರು ತಿಳಿದಂತವ್ರು ನೋಡ್ರಿ ಸರ್ ಬರೀ ಸರ್ ಅಂದ್ರೆ ಬರಂಗಿಲ್ಲ ಆತ. ನಾನೇ ನೀನ್ ಬೇಕಾದ ಹೋಗಿ ಮಾಡ್ಕೊ ಹೋಗು, ನಾನೇನ್ ಮಾಡಕ್ ಹೋಗಂತ ಫೋನಿಗೆ ಹಿಂಗಂದ್ರ ಸರ್. ಅಂದಾಗ ನಾನು ಬರತಕ್ಕನ ಯಾರು ಬಂದ್ರೆ ರೊಕ್ಕ ಬರದಿಲ್ಲ ನಿನ್ಗೆ ಅಂತಂದನು, ಅವ್ರನ್ನೇ ಕರೆ ಕಳಿಸನ್ ಸರ್, ಬೆದ್ಲರ್ನೇ ಕಳಿಸನ್, ಮತ್ತೆ ಅವ್ರು ತಳಗಿದ್ದವ್ರನ್ನ. ನಾವು ಅದು ನೋಡ್ರಿ ಸರ್, ಸ್ವಲ್ಪ ಬೇರೆಯವ್ರನ್ನ ಒಳ್ಳೆಯವ್ರನ್ನ ಹಾಕ್ರಿ ಸರ್, ಸ್ವಲ್ಪ ಜನರಿಗೆ ನಾಲ್ಕು ಗೊತ್ತಾಗ್ಲಿ ಬಡವ್ರದ್ದು ಏನನ್ನೋದು ವಿಷಯ ಅನ್ನೋದು. ನಾವು ಹಗಲು ರಾತ್ರಿ ಮಳೆ ನಿದ್ದೆ ಇಲ್ದಂಗೆ ಕಾಯ್ತೀವಿ ಸರ್ ಕುರಿ, ಮತ್ತೇನು ಮಾಡ್ತೀವಿ, ಸಿಟ್ಟು ಹೊಡಿತಿರ್ತಾವೆ, ಏನಾನ ಬಾ ಅಂದ್ರೆ ಬರಂಗಿಲ್ಲ ಸಾತು. ಇದ್ರಂತ ಒಂದು 20 ಕುರಿ ಸತ್ರು ಕೂಡ ಬರಲಿಲ್ಲ ಸರ್ ನಮ್ಮ ಮೊದಲು. ಅಮ್ಮ ಕಾಣಿಸ್ಕೊಂಡಿದ್ದು ಸರ್, ಅಮ್ಮ ಕಾಣಿಸ್ಕೊಂಡಿದ್ದು, ಆರಾಮಿದ್ದಲ್ಲ, ಸಾಣಿಕೆ ಕೊಡಂದ್ರೆ ಕೊಡ್ಲಲ್ಲ, ಎಲ್ಲ ಸತ್ತವ ಸರ್. ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿದ್ರಿ ಸರ್, ಗುಳಿಗೆ ಕೊಡ್ರಿ ಕುರಿ ಕೆಮ್ತಾವ ಅಂದ್ರ, ನಿನ್ನ ಕುರಿ ಎಲ್ಲಿ ಅದಾವ, ನಿನ್ನ ಕುರಿ ಇಲ್ಲ, ನಾನು ಬಂದಾಗ ಊರಾಗ ಎಲ್ಲಿ ಅದಾವ, ನಾನು ಊರಾಗ ಅದೀನಿ ರೀ ಪ್ರೆಸೆಂಟ್, ಮಲ್ಲನಾಯಕನಹಳ್ಳಿ ಅದೀನಿ ಸರ್. ಗಿತ್ತ ಮಂಜಪ್ಪ ಅಂದ್ರೆ ನನ್ಗೆ ಹೇಳ್ತಾರ, ನೀನು ಆಡ ಹುಡುಗ ಕೇಳಿದ್ರೆ ಹೇಳ್ತಾರೆ, ನನ್ನ ಕುರಿ ಭಾಳ ದಿನದಿಂದ ಅದಾವ, ಒಂದು 100 ಕುರಿ ಅದಾವ ಸರ್, 100 ಕುರಿ ಅದಾವ. ಏನು ಕೊಡ್ಲಿಲ್ಲ, ಸಣ್ಣ ಒಂದು ಕೊಡಂದ್ರೆ ಕೊಡ್ಲಿಲ್ಲ, ಏನು ಮಾಡ್ಲಿಲ್ಲ, ಆತನ ಜಾಣ ಹುಚ್ಚ ನನಗೆ ಅದ್ರ ಗೊತ್ತಾಗ್ಲಿಲ್ಲ. ಅಗರ ಬೊಮ್ಮಳಗೆ ಹೋದೆ, ಆತ ಕೊಡ್ಲದಕ್ಕ ಗೌರ್ಮೆಂಟ್ ಡಾಕ್ಟರ್ ಆಸ್ಪತ್ರೆ ಹತ್ರ ಹೋದ್ರು, ನಾವು ಬಡವ್ರು ಸರ್ ಕೊಡ್ರಿ ಸರ್ ಅನ್ನೋಕೆ ಅವ್ರು ಪಾಪ ಧರ್ಮರಾಯ್ಲಿ ಅಂತ ಕೊಟ್ರು ಸರ್. ನಾವು ಅವ್ರು ತಂದು ಟೂವು ನಮಗೆ ಕುರಿಗೆ ವಾಸಿಯಾಗ ಸರ್ ಅಗರ ಬೊಮ್ಮಳೆ. ಇಲ್ಲಿ ಏನು ಕೇಳಿದ್ರೆ ಕೊಡಲಿಲ್ಲ ಸರ್, ಇಲ್ಲೇನು ಜಾಣ ದಡ್ಡ ಅದು ನಂಗೆ ಗೊತ್ತಾಗಲ್ಲ ಸರ್, ಯಾರಿಗೆ ಕೊಡ್ತಾನೆ ಯಾರಿಗೆ ಬಿಡ್ತಾನೆ ಗೊತ್ತಿಲ್ಲ ನಮಗಂತ. ನಮಗೆ ಹೋದ್ರೆ ಕಿವಿಯಾಗ ಹಾಕೋದಲ್ಲ, ಆತನ ಸೌಕರ್ಯಕ್ಕೆ ಆತನೇ ಮಾಡ್ತಾನೆ, ಆತನ ನಮಗೇನು ಅನ್ನೋದು ಕೊಡ್ಲಿಲ್ಲ ಸರ್. ನಿನ್ನ ಹೆಸರು ಏನು ಅಂತ ಹೇಳ್ತಾನೆ ಸರ್. ನಾನೆಲ್ಲ ಹೇಳಿದೆ, ಏನಿಲ್ಲ ನನ್ನ ಹೆಸರು ಮನಕ್ನ ಮಂಜಪ್ಪ ಅಂದ್ರೆ ಹೇಳ್ತಾರೆ, ನೀನು ಯಾರನ್ನ ಕೇಳು, ಕುರಿ ಅದಾರ ನಾವು 100 ಕುರಿ ಅದಾವ ಅಂದ್ರೆ ಅದು ಏನೋ ಕ್ರಮ ತಗೊಳಲ್ಲ ಸರ್. ಒಂದು ಏನು ಟೂಬ್ ಕೇಳಿದ್ರೆ ಕೊಟ್ಟಿಲ್ಲ ಸರ್. ಈಗ ಈ ಕುರಿಗೆ ಫೋನ್ ಮಾಡಿ ಅವಾಗಲಿಂದ ಬಂದ್ರು, ನಿನ್ನೆ ಫೋನ್ ಮಾಡಿದ್ವಿ ಸರ್, ನಿನ್ನೆ ಫೋನ್ ಮಾಡಿದ್ರೆ ನಾನು ಬಂದಾಗ ನಿನಗೆ ದುಡ್ಡು ಬರೋದು, ನಾನು ಬರೋದಿಲ್ಲ ಅಂತ ಹೇಳಿದೆ. ಮತ್ತೆ ಇವಾಗ ಬೆದ್ಲಾರನ್ನ ಕಳಿಸ್ಯಾನ ಸಾತನ, ಆತ ಬರ್ತೀನಿ ಅಂತಾನು ಬರಲಿಲ್ಲ, ಬದ್ಲಾರನ್ನ ಮತ್ತೆ ಅವ್ರು ತಳಗಿದ್ದಾರನ್ನ ಕಳಿಸಿ. ನಿನ್ನೆ ಅವ್ರು ಇದ್ದರು ಕೂಡ ಅವ್ರು ಬರೋದಿಲ್ಲ, ನಾನು ಬಂದಾಗ ಬರ್ತೀನಿ ಅಂತಾನ, ಇವಾಗ ಬೇರೆಯವ್ರನ್ನ ಕಳಿಸ್ಯಾನ ಸರ್. ನಾವು ನಮ್ಮ ಕಣ್ಣೆದ್ರಿಗೆ ಕಡ್ದದ್ ಸರ್ ನಾಗರಾವ್. ರಾಮಪ್ಪ ಏನಾಗಿತ್ತು ರೀ? ಹಾವು ಕಳೆದತ್ರಿ, ಹಾವು ಕಳೆದತ್ತು. ಅದು ಹಾವು ಕಡೆ ನಾವು ನೋಡಿವಿ ಆಮೇಲೆ ಕಡೆ ಡಾಕ್ಟ್ರಿಗೆ ಫೋನ್ ಮಾಡಿವಿ, ಹಿಂಗೆ ಹೋಗ್ಯಕ್ಕೆ ಬರ್ರಿ ಅಂತಂದು ಅವ್ರು ಬರಲಿಲ್ಲ ರೀ. ಫೋನ್ ಮಾಡಿದ್ರು ಕೂಡ ಬರಲಿಲ್ಲ ರೀ. ಆಮೇಲೆ ಕಡೆಗೆ ನಾವು ಮುಂಜಾನೆ ಬರ್ತೀವಿ, ಬೆಳಗ್ಗೆ ಬರ್ತೀವಿ, ಹಂಗೆ ಚೀಲ್ದಾಗ ಕಟ್ಟಿಡ ಅಂದ್ರೆ ಮುಂಜಾನೆ 9 ಗಂಟೆಗೆ ಬರ್ತೀವಿ ಅಂದ್ರೆ ಇನ್ನಾದ್ರೂ ಬಂದಲ್ರಿ, ಬೇರೆಯವ್ರನ್ನ ಕಳ್ಸ್ಯಾರ ರೀ ಅವರು. ನಾವು ಏನು ಮಾಡೋಣ ರೀ, ಬೇರೆ ಅದನ್ನ ಕಾಕಂತ ಕುಂದ್ರಣ, ಇನ್ನಿದ್ದೇವೆ ನೋಡೋಣ, ಕೆಲಸ ಮಾಡೋಣ.
ನೋಡ್ರಿ ಒಂದು ಸ್ವಲ್ಪ ಯಾವ ಔಷಧಿನೂ ಕೊಡಂಗಿಲ್ಲ ಮತ್ತೊಂದು ಇಲ್ಲ, ಏನು ಮಾಡಕ್ರಿ. ಈ ಡಾಕ್ಟರ್ ಬಂದಲ್ಲಿಂದ ಹಂಗೈತಾ ಹಿಂದಿಲಿಂದಲೇ ಹಿಂಗೈತ್ರಿ? ಈ ಡಾಕ್ಟರ್ ಬಂದಾಗ್ಲದ ಹಿಂಗಾಯ್ತು ರೀ, ಹಿಂದಿಲಿದ್ದ ಅವರೆಲ್ಲ ಬರ್ತಿದ್ರಿ ಅವರು. ಹ್ಞೂ ರೀ. ಇವ್ರು ಬರ್ತಾ ಇಲ್ಲ ಫೋನ್ ಮಾಡಿರಿ? ಹ್ಞೂ ರೀ, ಬರ್ತಾ ಇಲ್ರಿ ಫೋನ್ ಮಾಡಿದ್ರು. ಓಕೆ.